ಸೊ ಗೆಳೆಯರೆ, ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದನ್ನ ಮೊದಲು ಈ ಅಭಿವೃದ್ಧಿ ಹೊಂದಿದ ದೇಶಗಳು ಅಷ್ಟೇ ಊಹಿಸಿಕೊಳ್ತಾ ಇದ್ದವು. ಭಾರತವು ಈಗ MRO ಅಂದ್ರೆ ಮೇಂಟೆನೆನ್ಸ್, ರಿಪೇರ್ ಮತ್ತು ಓವರ್ ಹಾಲ್ ನ ಅತಿ ದೊಡ್ಡ ಹಬ್ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಈಗ ಭಾರತವು ತನ್ನದಷ್ಟೇ ಅಲ್ಲದೆ ಇತರೆ ದೇಶಗಳ ಆಯುಧಗಳನ್ನ ಮತ್ತು ಉಪಕರಣಗಳನ್ನು ಸಹ ಸರಿಪಡಿಸಬಹುದು. ಆದರೆ ಈ ಸಾಧನೆಯ ನಡುವೆ ಎಲ್ಲರ ಮನದಲ್ಲೂ ಒಂದು ಪ್ರಶ್ನೆ ಇರಬಹುದು. ಅಲ್ಲ, ಭಾರತದ ಈ ಶಕ್ತಿಯು ಭಾರತೀಯ ವಾಯುಪಡೆಯ ಅಗತ್ಯಗಳನ್ನ ಪೂರೈಸುತ್ತಿದೆ? ಹಾಗೂ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ನಡೆಯುತ್ತಿರುವ ಬಿಕ್ಕಟ್ಟಿನಲ್ಲಿ ಭಾರತದ ಸ್ಥಾನವೇನು? ಸೊ ಗೆಳೆಯರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋಗೆ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಆಕ್ಚುಲಿ ಕಳೆದ 10 ವರ್ಷಗಳಲ್ಲಿ ಭಾರತವು ಈ MRO ಸೆಕ್ಟರ್ ಅಲ್ಲಿ ಅಭೂತಪೂರ್ವ ಪ್ರಗತಿಯನ್ನ ಸಾಧಿಸಿದೆ. ಭಾರತವು ತನ್ನದೇ ಆದ ತಯಾರಿಸಿದ ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳನ್ನ ದುರಸ್ತಿಯನ್ನ ಮಾಡ್ತದೆ, ಅಂದ್ರೆ ರಿಪೇರಿ ಅಂಡ್ ಮೇಂಟೆನೆನ್ಸ್ ಅನ್ನ ಮಾಡ್ತದೆ. ಆದರೆ ಅದರೊಂದಿಗೇನೆ ಇತ್ತೀಚೆಗೆ ಈಗ ಅಮೆರಿಕ ಮತ್ತು ಬ್ರಿಟನ್ ಅಂತ ದೇಶಗಳ ಯುದ್ಧ ನೌಕೆಗಳ MRO ಮಾಡ್ತಾ ಇದೆ. ಅಮೆರಿಕನ್ ಕಂಪನಿಗಳಾದ ಬೋಯಿಂಗ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ಜೊತೆ ಪಾಲುದಾರಿಕೆ ಮಾಡುವ ಮೂಲಕ MRO ಸಾಮರ್ಥ್ಯಗಳನ್ನ ಮತ್ತಷ್ಟು ಬಲಪಡಿಸಿದೆ. ನಮ್ಮ ಸರ್ಕಾರವು ಮುಂದಿನ 5 ವರ್ಷಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ MRO ಸೌಲಭ್ಯಗಳನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿದೆ. ಸೊ ಈಗ ಈ MRO ಹಬ್ ಆಗುವುದರ ಪ್ರಯೋಜನಗಳೇನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಇದರಿಂದ ಭಾರತದ ಆರ್ಥಿಕ ಲಾಭ ಹೆಚ್ಚಾಗ್ತದೆ. ಯಾಕಂದ್ರೆ ವಿದೇಶಿ ಕಂಪನಿಗಳು ಭಾರತದ ಸೇವೆಗಳನ್ನ ತೆಗೆದುಕೊಳ್ಳುವುದರಿಂದ ಇದು ಭಾರತಕ್ಕೆ ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ನೀಡ್ತದೆ. ಇದರಿಂದಾಗಿ ಭಾರತವು ಈಗ ಇತರೆ ದೇಶಗಳ ಮೇಲೆ ಅವಲಂಬಿತವಾಗುವುದಿಲ್ಲ. ಇದರೊಂದಿಗೇನೆ ಹೊಸ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗ್ತವೆ. ಆದಾಗ್ಯೂ MRO ಸೆಕ್ಟರ್ ಅಲ್ಲಿ ಭಾರತದ ಈ ಹೊರಹೊಮ್ಮುವಿಕೆಯ ನಂತರ ಈಗ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳು ಮುಖಾಮುಖಿಯಾಗಿವೆ. ಅಮೆರಿಕ ಏನ್ ಹೇಳ್ತಾ ಇದೆ ಅಂದ್ರೆ ಲಾಕ್ಹೀಡ್ ಮಾರ್ಟಿನ್ ಮತ್ತು ಬೋಯಿಂಗ್ ನಂತ ಕಂಪನಿಗಳು ಭಾರತವನ್ನ MROದಲ್ಲಿ ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಹಾಗೂ ಭಾರತದ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಟೆಕ್ನಾಲಜಿಯನ್ನು ಮತ್ತು ಅನುಭವವನ್ನು ಕೂಡ ಒದಗಿಸಿದ್ದಾರೆ ಅಂತ ಹೇಳುತ್ತಿದೆ. ಹಾಗೇನೆ ಈ ಕಡೆ ರಷ್ಯಾ ಏನ್ ಹೇಳ್ತಾ ಇದೆ ಅಂದ್ರೆ ದಶಕಗಳಿಂದ ಭಾರತದ ನಿಜವಾದ ಸ್ನೇಹಿತರಾಗಿದ್ದೇವೆ. ಫೈಟರ್ ಜೆಟ್ಗಳು ಮತ್ತು ಅವುಗಳ ಎಂಜಿನ್ಗಳ MRO ಮಾಡುವ ಸಾಮರ್ಥ್ಯವನ್ನ ರಷ್ಯಾ ಬಹಳ ಹಿಂದೆ ಭಾರತಕ್ಕೆ ನೀಡಿತು ಅಂತ ಹೇಳಿದೆ. ಇದರೊಂದಿಗೇನೆ ರಷ್ಯಾ ಇನ್ನು ಏನ್ ಹೇಳ್ತಾ ಇದೆ ಅಂದ್ರೆ ಈ ಪಾಶ್ಚಿಮಾತ್ಯ ದೇಶಗಳು ಕೇವಲ ಭಾರತದ ಲಾಭವನ್ನ ಪಡೆಯುವುದಕ್ಕೆ ಮಾತ್ರ ಬಯಸುತ್ತವೆ. MROದಲ್ಲಿ ರಷ್ಯಾ ಯಾವಾಗಲೂ ಭಾರತದೊಂದಿಗೆ ನಿಂತಿದೆ. ಆದ್ರೆ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದರೂ ಸಹ ಭಾರತೀಯ ವಾಯುಪಡೆಯ ಸ್ಥಿತಿ ಚಿಂತಾಜನಕವಾಗಿದೆ. ಯಾಕಂದ್ರೆ ಭಾರತದ ಹತ್ತಿರುವ ಫೈಟರ್ ಜೆಟ್ ಸ್ಕ್ವಾಡ್ರನ್ಗಳ ಸಂಖ್ಯೆ ಕಡಿಮೆಯಾಗಿ 30ರಿಂದ 32ಕ್ಕೆ ಇಳಿದಿದೆ. ಆದರೆ ಭಾರತಕ್ಕೆ 42 ಸ್ಕ್ವಾಡ್ರನ್ಗಳ ಅಗತ್ಯವಿದೆ. ಭಾರತೀಯ ವಾಯುಪಡೆಯು ಈಗಲೂ ಅನೇಕ ಹಳೆಯ MiG-21 ಯುದ್ಧ ವಿಮಾನಗಳನ್ನು ಹೊಂದಿದ್ದು ಇದು ಮತ್ತೆ ಅಪಘಾತಗಳಿಗೆ ಬಲಿಯಾಗ್ತಾ ಇದೆ. ಹೊಸ ಯುದ್ಧ ವಿಮಾನಗಳನ್ನು ಖರೀದಿಸುವ ಪ್ರಕ್ರಿಯೆಯು ನಿಧಾನವಾಗಿದೆ ಅನ್ನೋದನ್ನ ರಷ್ಯಾ ಹೇಳ್ತಾ ಇದೆ. ಸೊ ಈಗ ಈ ಫೈಟರ್ ಜೆಟ್ಗಳ ಅಗತ್ಯ ಯಾಕಿದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಆಕ್ಚುಲಿ ಭಾರತಕ್ಕೆ ಈ ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಎದುರಿಸುವುದಕ್ಕಾಗಿ ಅತ್ಯಾಧುನಿಕ ಯುದ್ಧ ವಿಮಾನಗಳು ಬೇಕಾಗ್ತವೆ. ತೇಜಸ್ನಂತಹ ಸ್ವದೇಶಿ ಫೈಟರ್ ಜೆಟ್ಗಳಲ್ಲಿ ಕೆಲಸ ಮಾಡಲಾಗ್ತಾ ಇದೆ. ಆದರೆ ಸಂಖ್ಯೆಗಳು ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದು ಸಾಕಾಗುವುದಿಲ್ಲ. ಇತ್ತೀಚೆಗೆ ಭಾರತವು ಫ್ರಾನ್ಸ್ನಿಂದ ರಾಫೆಲ್ ಯುದ್ಧ ವಿಮಾನಗಳನ್ನು ಕೂಡ ಖರೀದಿಸಿದೆ. ಆದರೆ ಅದರ ಸಂಖ್ಯೆಯು ಬಹಳ ಕಡಿಮೆಯಾಗಿದೆ. ಸೊ ಈಗ ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವಿನ ಈ ಹಗ್ಗ ಜಗ್ಗಾಟದಲ್ಲಿ ಭಾರತದ ಸ್ಥಾನವೇನು ಅನ್ನೋ ಪ್ರಶ್ನೆ ಉದ್ಭವಿಸುತ್ತದೆ. ಆಕ್ಚುಲಿ ಭಾರತವು MROನಲ್ಲಿ ತನ್ನ ಶಕ್ತಿಯನ್ನ ತೋರಿಸಿದೆ. ಆದರೆ ಅದನ್ನ ಸಮತೋಲನದಲ್ಲಿ ಕಾಪಾಡಿಕೊಳ್ಳಬೇಕು. ರಷ್ಯಾ ಮತ್ತು ಅಮೆರಿಕ ಇವೆರಡರೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ವಹಿಸುವುದು ಭಾರತಕ್ಕೆ ತನ್ನ ಕಾರ್ಯತಂತ್ರದ ರೂಪದಲ್ಲಿ ಲಾಭದಾಯಕವಾಗಿರ್ತದೆ. ಆದರೆ ಈಗ ಭಾರತೀಯ ವಾಯುಪಡೆ ಅಗತ್ಯಗಳನ್ನು ಪೂರೈಸುವುದು ದೊಡ್ಡ ಆದ್ಯತೆಯಾಗಿದೆ. ಸೊ ಅದು ಏನೇ ಆಗಿರ್ಲಿ, ಭಾರತವು MRO ಹಬ್ ಆಗಿರುವುದು ನಿಜವಾಗಿಯೂ ಒಂದು ದೊಡ್ಡ ಸಾಧನೆಯಾಗಿದೆ. ಯಾಕಂದ್ರೆ ಇದು ಭಾರತವನ್ನ ಸ್ವಾವಲಂಬಿಯನ್ನಾಗಿ ಮಾಡ್ತಾ ಇದೆ. ಭಾರತದ ರಕ್ಷಣಾ ಉದ್ಯಮಕ್ಕೆ ಇದು ಹೊಸ ದಿಕ್ಕನ್ನ ನೀಡ್ತಾ ಇದೆ. ಆದರೆ ಇದರೊಂದಿಗೇನೆ ಭಾರತೀಯ ವಾಯುಪಡೆಯು ತನ್ನ ಶಸ್ತ್ರಾಸ್ತ್ರಗಳನ್ನ ಪಡೆಯುವುದನ್ನು ಕೂಡ ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. ಭಾರತೀಯ ವಾಯುಪಡೆಯ ತನ್ನ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ವಿಮಾನಗಳನ್ನ ಸಮಯಕ್ಕೆ ಸರಿಯಾಗಿ ಪಡೆಯಬೇಕು. ಯಾಕಂದ್ರೆ MRO ಜೊತೆಗೇನೆ ಫೈಟರ್ ಜೆಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಮಾತ್ರವೇ ಭಾರತದ ಭದ್ರತೆಯನ್ನ ಖಚಿತಪಡಿಸುತ್ತದೆ.
ಸೊ ಗೆಳೆಯರೆ, ಈಗ ನಿಮ್ಗೇನ್ ಅನ್ಸತ್ತೆ? ಭಾರತವು MRO ನ ಮೇಲೆ ಫೋಕಸ್ ಮಾಡಬೇಕಾ ಅಥವಾ ಯುದ್ಧ ವಿಮಾನಗಳ ಖರೀದಿಯನ್ನ ವೇಗಗೊಳಿಸಬೇಕಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ಖಂಡಿತ ನಮಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.